ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹೋಳಿಗೆ ಮಾಡೋಣ. ಶೇಂಗಾ ಮತ್ತು ಎಳ್ಳು ಎರಡನ್ನೂ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ದರಿಯಾಗಿ ಮಿಕ್ಸಿಯಲ್ಲಿ ಸಣ್ಣಗೆ ರುಬ್ಕೋಬೇಕು. ಬೆಲ್ಲನ ಕುಟ್ಬಿಟ್ಟು ಈ ಥರ ಅದನ್ನು ಕರಗಿಸ್ಕೋಬೇಕು. ಇವಾಗ ಬೆಲ್ಲನ ಇವಾಗ ಆ ಶೇಂಗಾ ಮತ್ತು ಎಳ್ಳು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆ ಕ್ಲಿಪ್ ಮಿಸ್ ಆಗಿದೆ. ಸ್ವಲ್ಪ ನಾನು ಏಲಕ್ಕಿ ಪೌಡರನ್ನು ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕಬಾರ್ದು. ಇಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ನಾದ್ಕೋತಾ ಇದ್ದೀನಿ. ಸ್ವಲ್ಪ 30 ಮಿನಿಟ್ಸ್ ಅದನ್ನು ನೆನೆಯೋಕ್ಕೆ ಬಿಡಬೇಕು ಹಿಟ್ಟನ್ನು. ಸ್ಪೆಷಲ್ ಥ್ಯಾಂಕ್ಸ್ ಟು ನನ್ನ ಅಮ್ಮಗೆ. ಫೋನಲ್ಲೇ ಎಲ್ಲ ಹೇಳಿದ್ದಾರೆ ಹೇಗೆ ಮಾಡಬೇಕು ಅಂತ. ಇದು ನನ್ನ ಫಸ್ಟ್ ಟೈಮ್ ಟ್ರೈ. ತುಂಬ ಖುಷಿ ಆಗ್ತಾ ಇದೆ ಇಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತ. ಥ್ಯಾಂಕ್ ಯು ಅಮ್ಮ.